ಇವತ್ತಿನ ಗುರುಗಳ ಸತ್ಯ ಸಂಕಲ್ಪದಂತೆ ಲಲಿತಾ ಪಂಚಮಿ ದಿವಸ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ದೇವಿ ಸಂಬಂಧವಾದಂಥ ಹೋಮವನ್ನು ಹಂಸಾಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಗಲಿ ಅಂತ ಗುರುಗಳ ಸಂಕಲ್ಪ ಇರೋದರಿಂದ ಬಹಳ ಚೆನ್ನಾಗಿ ಈ ಸಲ ಗುರುಗಳ ಸಂಕಲ್ಪದಂತೆ ಚಂಡಿಕಾ ಹೋಮ ಸಂಪನ್ನವಾಗಿದೆ. ಗುರುಗಳ ಆಜ್ಞೆಯಂತೆ ಅವರ ಅಪ್ಪಣೆಯನ್ನು ಪಡೆದು ಅರ್ಧ ಗಂಟೆಯ ವ್ಯಾಖ್ಯಾನ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆರನೇ ಅಧ್ಯಾಯದ ಕೊನೆಯ ಭಾಗಕ್ಕೆ, ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಆರನೇ ಅಧ್ಯಾಯ ಪ್ರಾರಂಭ ಆದ ನಂತರ ಕಳೆದ 6-7 ವಾರಗಳಿಂದ ಒಂದು ಮಾತು ಪದೇ ಪದೇ ಗುರುಗಳು ನುಡಿಸ್ತಾ ಇದ್ದಾರೆ. ಈ 6ನೇ ಅಧ್ಯಾಯ ಯಾಕೆ ಮುಖ್ಯ ಅಂದರೆ, ನಮ್ಮ ಆಧ್ಯಾತ್ಮ ಜೀವನದ ಎಲ್ಲ ಸಂದೇಹಗಳಿಗೆ, ಎಷ್ಟೋ ಸಂದೇಹಗಳಿಗೆ ಇಲ್ಲಿ ಉತ್ತರ ಇದೆ. ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಸಾಮಾನ್ಯರಾಗಿರ್ತಕ್ಕಂಥ ನಮ್ಮಂತಹ ಭಕ್ತರ, ಮುಮುಕ್ಷುಗಳ, ಸಾಧಕರ ಅಥವಾ ಸಾಮಾನ್ಯ ಜನರ ಅನೇಕ ಸಂದೇಹಗಳಿಗೆ, ಅದರಲ್ಲೂ ಆಧ್ಯಾತ್ಮ ಜೀವನದ ಹೇಗೆ ನಾವು ಪ್ರಯಾಣ ಮಾಡಬೇಕು, ನಮಗೆ ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಗುರುಗಳು ಇಷ್ಟೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ, ನಮ್ಮ ತಲೆಗೆ ಹೋಗ್ತಾ ಇಲ್ಲ. ಭಗವದ್ಗೀತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಕೂತ್ಕೊಂಡ್ರೆ ತಲೆಗೆ ಹೋಗೋದಿಲ್ಲ. ಅದೇ ಪ್ರಕಾರ ಯಾವುದೇ ಶಾಸ್ತ್ರ ಗ್ರಂಥ, ಯಾವುದೇ ಮಹತ್ತರವಾದ ಗ್ರಂಥ ಇವತ್ತು ಕೇಳಿದ್ದು ನಾಳೆ ಮರ್ತು ಹೋಗುತ್ತೆ. ಈ ತರಹದ ಸಂದೇಹಗಳು ಮತ್ತೆ ಎಷ್ಟೋ ಶಂಕೆಗಳು, ಅದಕ್ಕೆಲ್ಲಕ್ಕೆ ಉತ್ತರ ಈ 6ನೇ ಅಧ್ಯಾಯದಲ್ಲಿದೆ. ನಮ್ಮ ಮನಸ್ಸು ಯಾವ ರೀತಿ ಓಡುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ ಭಗವಂತ ಹೇಳಿದ್ದಾನೆ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು. ಇಟ್ ವಾಸ್ ರಿಪೀಟೆಡ್ಲಿ ಬೀಯಿಂಗ್ ಸೆಡ್ ಇನ್ ದ ಲಾಸ್ಟ್ ಫ್ಯೂ ಸಂಡೇಸ್ ದಟ್ ಲಾರ್ಡ್ ಹ್ಯಾಸ್ ಗಿವನ್ ಅಶ್ಯೂರೆನ್ಸ್ especially for sadhakas in the spiritual path. Those who have got full faith, conviction in the Guru or God, both are same, no difference between Guru and God. When the Shraddha is there, faith is there, everything will fall flat at appropriate time. Things will happen at appropriate time. God's grace will descend at appropriate time, not according to my biding, not according to my mental aspiration. It will happen on its own. Grace will follow on its own, because already we are graced by our Gurudev, who is a Brahmajnani, a Paramahamsa, Atmanishtha. Already we are graced. See, there is a saying that everybody will not meet Guru in their lifetime. Everybody cannot come across. That is a vidhi or a sankalpa. Only few fortunate as we are. Suddenly we are pulled by the magnetic force of the Guru so that we start flocking without our knowledge. There is something inside which will pull us towards the lotus feet of Guru. So that is why, in that sense, all the time I repeatedly say, not with an iota of ego, that we are all lucky because Guru is there. There is a famous English statement. It contains so much inner meaning. It is true to the eons to come throughout the mankind's life history. The statement is, at the lotus feet of a Guru or at the lotus feet of God, whatever way you take it,
Many are called in, only few are chosen. Many are called in and a few are chosen. This is a famous Vedantic statement. It has its own connotation. You will experience this at the appropriate time. How? By God's grace, our Guru has chosen already who has to be uplifted in this birth itself. Already he knows Satsankalpa is there. So with that background, Arjuna said 2 questions. It was stopped there. The 2 or 3 ಶ್ಲೋಕಾಸ್. ಧ್ಯಾನ ಯೋಗದ ಮಹತ್ವದ ಬಗ್ಗೆ ಭಗವಂತ ಇಷ್ಟೆಲ್ಲ ತಿಳಿಸಿ ಹೇಳಿದರು 6ನೇ ಅಧ್ಯಾಯದಲ್ಲಿ. ಅರ್ಜುನ ಇಲ್ಲಿ 2 ಶ್ಲೋಕದಲ್ಲಿ ಪ್ರಶ್ನೆ ಮಾಡಿದ್ದಾನೆ, 33 ಮತ್ತು 34ನೇ ಶ್ಲೋಕ. ದಿ ಕ್ವಶನ್ ಆಫ್ ಅರ್ಜುನ ವಾಸ್ ವೆರಿ ಸಿಂಪಲ್. ಆಸ್ ಲಾಸ್ಟ್ Sunday it was said, it is all our own question. His question is our question as today. We have the same question in our mind. All of us, in one way or the other. ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ಈ ಅರ್ಜುನ ಕೇಳೋ ಪ್ರಶ್ನೆ ನಮ್ಮ ಮನಸ್ಸಲ್ಲೂ ಇದೆ. ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಭಗವದ್ಗೀತೆ ನೀವು ಓದಿ ಅಂತ. ಯಾಕೆಂದ್ರೆ ಇದು ಓದಿದ್ರೆ ಅರ್ಥ ಆಗುತ್ತೆ. So much of questions are there, confusion is there in the mind. Same confusion is here, same confusion Arjuna is giving out. Last week it was stopped at that time. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. That is one point. Because of the fickle nature of the mind, Lord, whatever you said, the mind is not receiving. Mind is not able to understand. What all you said now, I have not been able to follow. ಇದುವರೆಗೂ ನೀನು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದೀನಿ, ಹೌದು. ಆದರೆ ಈ ಮನಸ್ಸು ಎಷ್ಟು ಚಂಚಲ ಅಂದರೆ, ಈ ಕ್ಷಣ ಇಲ್ಲಿದ್ದು ಇನ್ನೊಂದು ಕ್ಷಣ ಇನ್ನೊಂದು ಕಡೆ ಇರುತ್ತಲ್ಲ, ಈ ಕ್ಷಣದಲ್ಲಿ ಒಂದು ಯೋಚನೆ, ಮತ್ತೊಂದು ಯೋಚನೆ. ಕಣ್ಣು ಎಲ್ಲೋ ನೋಡ್ತಾ ಇರುತ್ತೆ, ಕಿವಿ ಏನನ್ನೋ ಕೇಳ್ತಾ ಇರುತ್ತೆ, ಮನಸ್ಸು ಏನನ್ನೋ ಯೋಚನೆ ಮಾಡ್ತಾ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಇಟ್ ಲುಕ್ಸ್ ಆಸ್ ಇಫ್ ಐ ಆಮ್ ಸಿಟ್ಟಿಂಗ್ ಅಂಡ್ ಲಿಸನಿಂಗ್ ಟು ಯು, ಲಾರ್ಡ್. ಯು ಆರ್ ದೇರ್ ಬೈ ಮೈ ಸೈಡ್, ಎಕ್ಸ್ಪ್ಲೈನಿಂಗ್ ವಿತ್ ಪೇಷನ್ಸ್, ಬಟ್ let me pour out of my heart to you directly. All that you said I am not able to follow. That is our question also. We have the same type of feeling sometimes in the mind. Gurudev, so much of Upadesha he has given and we are not able to follow correctly. Because we don't remember it correctly. We tend to forget. ನಮಗೆ ಮರ್ತೋಗೋದು ಜಾಸ್ತಿ. ನಿನ್ನೆ ಕೇಳಿದ್ದು ಇವತ್ತು ನೆನಪಿರೋದಿಲ್ಲ. ಇನ್ನು 1 ವರ್ಷದ ಹಿಂದೆ ಗುರುಗಳು ಏನೋ ಉಪದೇಶ ಕೊಟ್ಟಿದ್ದಾರೆ, ನಮಗೆ ಹೇಗೆ ನೆನಪಿರಬೇಕು? ಇದು ನಮ್ಮ ಪ್ರಶ್ನೆ. ಮನಸ್ಸು ಚಂಚಲ ಆಗಿರೋದ್ರಿಂದ ನಮಗೇನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡ್ರು ಮರ್ತು ಹೋಗ್ತಾ ಇದೆ. ಅದು ಅರ್ಜುನನ ಪ್ರಶ್ನೆ. ಯಾಕೆ? ಅಗೇನ್ ಹಿ ಸೇಸ್, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಜಸ್ಟ್ ಲೈಕ್ ದಿ ಫ್ರೀ ಫ್ಲೋಯಿಂಗ್ ಬ್ರೀಸಿಂಗ್ wind, all by itself cannot be captured by your attempt. Same way, I cannot capture my mind, Lord. ಭಗವಂತ, ನನ್ನ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕೆ ನನಗೆ ಸಾಧ್ಯವಿಲ್ಲ. ಒಪ್ಕೊಳ್ಳೋ ಮಾತಿದೆ, ನೇರವಾಗಿ ಒಪ್ಕೊಳ್ಬೇಕು. ನಾವಾದರೂ ಅಷ್ಟೇ ಗುರುಗಳ ಹತ್ರ ನನ್ನ ಮನಸ್ಸಿನಲ್ಲಿ ಗುರುಗಳಲ್ಲಿ ಯಾವ ಪ್ರಾರ್ಥನೆ ಇಡಬೇಕು ಅಂದರೆ, ನನಗೆ ಅರ್ಥ ಆಗದೆ ಇರೋದನ್ನ ಅರ್ಥ ಆಗಲಿಲ್ಲ ಅಂತ ಹೇಳ್ಕೊಳ್ಬೇಕು. ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಗುರುದೇವ, ಇನ್ನೊಮ್ಮೆ ಹೇಳಿ ಅನ್ಬೇಕು. ನಮಗೆ ತಿಳಿಸ್ಕೊಡಿ ಅಂತ ನನ್ನ ಪ್ರಾರ್ಥನೆ ಇರಬೇಕೆ ಹೊರತು, ಗುರುಗಳು ಹೇಳಿದ್ದು ನನಗೆ ಸರಿಗೆ ಅರ್ಥ ಆಗ್ತಾ ಇಲ್ಲ, ಅದರ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡು. ಗುರುಗಳು ಏನಾದರೂ ಬೈದು ಬಿಟ್ರೆ, ಪಕ್ಕದಲ್ಲಿ ಇರೋರು ತಪ್ಪು ತಿಳ್ಕೊಂಡ್ರೆ ನಾಚಿಕೆ. ಬಿಕಾಸ್ ವಿ ಥಿಂಕ್ ದಟ್ ಐ ಆಮ್ ಹ್ಯೂಮಿಲಿಯೇಟೆಡ್, ಐ ಥಿಂಕ್ I will not express my doubts. So many reasons are there. But remember, if I have full faith in my Guru, God, a day will come, those doubts are cleared from inside. Another doubt we have, like Arjuna, Gurudev is no more in the body form. ಗುರುಗಳು ಈಗ ದೇಹದಲ್ಲಿ ಇಲ್ವಲ್ಲ, ಇದು ಬಹಳ ದೊಡ್ಡ ಪ್ರಶ್ನೆ. ನೀವು ಎಲ್ಲಾ ಮಹಾತ್ಮರು, ಆಗಿ ಹೋಗಿರ್ತಕ್ಕಂಥ ಮಹಾತ್ಮರ ಜೀವನ ಚರಿತ್ರೆ ತೆಗೆದು ನೋಡಿದರೆ, ಅವರವರ ಭಕ್ತರು
ಅವರವರ ಭಕ್ತರಲ್ಲಿ ಈ ಥರ ಪ್ರಶ್ನೆಗಳು ಬೇಕಾದಷ್ಟು ಬಂದಿದೆ. ನಮ್ಮ ಗುರುಗಳು ದೇಹದಲ್ಲಿ ಇಲ್ವಲ್ಲ, ಅವರು ಮಹಾಸಮಾಧಿ ತಗೊಂಡ್ಬಿಟ್ಟಿದ್ದಾರಲ್ಲ, ನಾವು ಇನ್ನು ಯಾರನ್ನು ಕೇಳಬೇಕು, ಹೇಗೆ ಕೇಳಬೇಕು, ನಮ್ಮ ಸಂದೇಹ, ಡೌಟ್ಸು. ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದನ್ನು ಭಗವಂತ ಇಲ್ಲಿ ಅರ್ಜುನನ ಪ್ರಶ್ನೆ ಮೂಲಕ ತೋರಿಸ್ತಾ ಇದ್ದಾನೆ. ಅರ್ಜುನ ಅದೇ ಸ್ಥಿತಿ, ನಮ್ದು ಅದೇ ಸ್ಥಿತಿ. ನಮ್ದು ಇನ್ನೊಂದು ಥರ, ಗುರುಗಳು ಇಲ್ಲ ಎದುರಿಗೆ ಅಂತ, ಗುರುಗಳು ಇದ್ದಾರೆ ಒಳಗೆ ಅಂತ ನಾವು ನಂಬೋಕೆ ತಯಾರಿಲ್ವಲ್ಲ. See, if I believe 100% that he is ever present inside me everywhere, then no problem whether he is in the body form or not. He is always there. He will clear our doubts, if at all there is a doubt. Last time, 2 weeks back, I think, same thing was being when told. The best Upadesha here was given by our ಶಂಕರ ಭಗವತ್ಪಾದ, ಲಾಂಗ್ ಬ್ಯಾಕ್, ತುಂಬ ಹಿಂದೆ, 1200 ವರ್ಷದ ಹಿಂದೆ ಈ ಮಾತಿಗೆ ಉತ್ತರವಾಗಿ ಆಚಾರ್ಯರು, ಶಂಕರರು ಒಂದು ಮಾತು ಹೇಳ್ತಾರೆ ಗುರುವಿನ ಮಹತ್ವದ ಬಗ್ಗೆ. ಅದನ್ನ ಹೇಳಿದ್ದು ನೆನಪಿದೆ, ಶ್ಲೋಕ ಬಾಯಿಗೆ ಬರ್ತಾ ಇರಲಿಲ್ಲ, ಅದು ಹೇಳಿದ್ದು ನೆನಪಿದೆ. ಆಚಾರ್ಯರು ಗುರುವಿನ ಮಹತ್ವದ ಬಗ್ಗೆ ಏನು ಹೇಳಿದ್ದಾರೆ, ತಮ್ಮ ಗುರುವನ್ನೇ ನಿದರ್ಶನವಾಗಿ ಇಟ್ಟುಕೊಂಡು ಗೋವಿಂದ ಭಗವತ್ಪಾದರನ್ನ ನೆನೆಸ್ಕೊಂಡು ಗುರುವಿನ ಪ್ರಾಮುಖ್ಯತೆ ಬಗ್ಗೆ, ಮಹತ್ವದ ಬಗ್ಗೆ, ಯಾತಕ್ಕೆ ನಮಗೆ ಗುರು ಅವಶ್ಯ, ಗುರು ನಮಗೆ ಸಿಕ್ಕಿಬಿಟ್ರೆ, ಗುರು ನಮ್ಮ ಮೇಲೆ ಕರುಣೆ ತೋರ್ಬಿಟ್ರೆ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ, ಅಂದರೆ ಗುರು ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಏನಾಗತ್ತೆ, ನಮ್ಮ ಜೀವನ ಯಾವ ರೀತಿ ಉದ್ಧಾರ ಆಗುತ್ತೆ, ಇವೆಲ್ಲವನ್ನು ಸೇರಿಸಿ ಒಂದು 2 ಶ್ಲೋಕದಲ್ಲಿ ಹೇಳಿಬಿಟ್ರು. ಬಹಳ ಸುಂದರವಾಗಿ ಹೇಳಿಬಿಟ್ರು ಆಚಾರ್ಯರು. ಏನಂತ ಹೇಳಿದ್ರು, ಆಸ್ತೆ ದೇಶಿಕ ಚರಣಂ ನಿರವಧಿ ಆಸ್ತೆ ತದೀಕ್ಷಣೆ ಕರುಣ. 2 ಮುಖ್ಯ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆಸ್ತೆ ದೇಶಿಕ ಚರಣಂ, ನನ್ನ ಕಣ್ಣೆದುರಿಗೆ ನನ್ನ ಗುರುಗಳ ಪಾದುಕೆ, ದೇಶಿಕ ಚರಣಂ, ನನ್ನ ಗುರುವಿನ ಪಾದುಕೆ ಇದೆ, ಗುರು ಚರಣ ನನ್ನ ಮುಂದೆ ಇದೆ. ದೇಶಿಕ ಅಂದ್ರೆ ನನ್ನ ಗುರು ಪರಮಾತ್ಮ. ಆಚಾರ್ಯರಿಗೆ ಬಹಳ ಪ್ರೀತಿ, ಯಾವಾಗಲೂ ದೇಶಿಕ ಶಬ್ದವನ್ನು ಬಳಸ್ತಾ ಇದ್ರು ತಮ್ಮ ಗುರುಗಳಿಗೆ. ಆಸ್ತೆ ದೇಶಿಕ ಚರಣಂ ನಿರವಧಿ ಆಸ್ತೆ ತದೀಕ್ಷಣೆ ಕರುಣ. 2ನೇದು, ಗುರುವಿನ ಪಾದ ಒಂದಿದೆ, ಗುರು ಚರಣಗಳಿದೆ, ಮತ್ತೆ ಅವರ ಕರುಣಾಭರಿತವಾದ ನೋಟ, ಕಟಾಕ್ಷ ನನ್ನ ಮೇಲಿದೆ. ಆಸ್ತೆ ತದೀಕ್ಷಣೆ ಕರುಣ. ಅವರು ವಿತ್ ಕಂಪ್ಯಾಷನ್, with love, unconditional love, with divine love, he is looking at me, he is smiling at me. That is there. This is the greatest luck. In the 3rd point he says, ಆಸ್ತೆ ಕಿಮಪಿ ತದುಕ್ತಂ. ಅವರು ನನಗೇನೋ ಉಪದೇಶವನ್ನು ಕೊಟ್ಟಿದ್ದಾರಲ್ಲ, ನನಗೇನೋ ಒಂದು ಉಪದೇಶ ಮಾಡಿದ್ದಾರಲ್ಲ, ಅವ್ರು ಏನೋ ಒಂದು ನನಗೆ ಹೇಳಿದ್ದಾರಲ್ಲ, ಯಾವುದೋ ಒಂದು ಉಪದೇಶವನ್ನು ನನಗೆ ಕೊಟ್ಟಿದ್ದಾರಲ್ಲ, ಬಾರಪ್ಪ ಮಗು ಇಲ್ಲಿ ಬಾ, ಕೂತ್ಕೊಂಡು ನನ್ನ ಪಕ್ಕದಲ್ಲಿ ಹೇಳ್ತೀನಿ ಅಂತ. ಸೊ ನನಗೆ ಯಾವುದೋ ಒಂದು ಉಪದೇಶವನ್ನು ಕೊಟ್ಟಿದ್ದಾರಲ್ಲ, ಕಿಮಪಿ ತದುಕ್ತಂ ಆಸ್ತೆ ಅಂದ್ರೆ ಅದೇ, ಗುರುಗಳಿಂದ ಯಾವುದೋ ಒಂದು ಉಪದೇಶ ನನಗೆ ಬಂದಿದೆ, ಏನೋ ಒಂದು ಮಾತು ಬಂದಿದೆ, ನನ್ನ ನೋಡಿಬಿಟ್ಟು ಮಾತನಾಡಿದ್ದಾರೆ, ಹರಿಸಿದ್ದಾರೆ. ಹೌದಾ? ಈ 3 ಇದೆ ನನ್ನ ಹತ್ರ. ಅವರ ಗುರುಚರಣ ಇದೆ, ಅವರ ಕಟಾಕ್ಷ ಇದೆ, ಅವರ ಉಪದೇಶ ಇದೆ. ಈ 3 ಇರಬೇಕಾದ್ರೆ ನನ್ನ ಜನ್ಮ ಸಾಫಲ್ಯಕ್ಕೆ ಮತ್ತೇನು ಬೇಕು? So when these 3 things are with me, why I should bother about my spiritual upliftment? ನನ್ನ ಜನ್ಮ ಸಾಫಲ್ಯಕ್ಕೆ ಮುಂದೆ ಮತ್ತೇನೂ ಬೇಕಾಗಿಲ್ಲ, ಇವು 3 ಸಿಕ್ಕಾಗಿದೆ. ಸೊ ಆಲ್ರೆಡಿ ಐ ಆಮ್ lucky enough to possess these 3 precious things in my life. ಗುರು ಕಟಾಕ್ಷ, ಗುರು ಚರಣ ಮತ್ತು ತದುಕ್ತಂ ಉಪದೇಶಂ, ಗುರುವಿನ ಆಪ್ತವಾಕ್ಯ, ಗುರುವಿನ ಉಪದೇಶ, ಈ 3 ಇದೆ. ಹೀಗಿರ್ಬೇಕಾದ್ರೆ ಕಿಮತಃ ಪರಂ ಅಸ್ತಿ ಜನ್ಮ ಸಾಫಲ್ಯಂ, ಇನ್ನು ಇದು ಬಿಟ್ಟು ಇನ್ನೇನಾದ್ರು ಇದೆಯಾ ನನ್ನ ಜನ್ಮ ಸಾರ್ಥಕವಾಗಬೇಕಾದ್ರೆ, ಉದ್ಧಾರವಾಗಬೇಕಾದ್ರೆ, ಆತ್ಮೋದ್ಧಾರಕ್ಕೆ ಇವು 3 ಸಾಕು, ಇನ್ನೇನೂ ಬೇಕಾಗಿಲ್ಲ ಅಂತ. ಅಂದ್ರೆ ಗುರುವಿನ ಸಾಂಗತ್ಯ ದೊರಕಬಿಟ್ರೆ ನಮ್ಮ ಜೀವನದಲ್ಲಿ ನಮ್ಮ ಉದ್ಧಾರ ನಿಶ್ಚಿತ ಅಂತ ಎಲ್ಲಾ ಮಹಾತ್ಮರು ಹೇಳಿದ್ದಾರೆ. ನಮ್ಮ ಕರ್ಮಭೂಮಿಯಾದ ಭಾರತ ದೇಶದ ಯಾವ ಮಹಾತ್ಮರ ಉಪದೇಶ ತೆಕ್ಕೊಂಡ್ರು
ಇದನ್ನು ಸಾರಿ ಸಾರಿ ಹೇಳಿದ್ದಾರೆ. ಆಲ್ ಮಹಾತ್ಮನ್ಸ್ ಹ್ಯಾವ್ ವೋಚ್ಡ್ ಫಾರ್ ದಟ್ Guru's grace is enough for you to be taken out of the samsara. Only thing, His divine grace should be on you. You should be chosen. Guru is not bothered about the whole world, the whole entire cosmos, because all Jivatmans have taken their birth to enjoy or suffer their prarabdha for that particular birth. ಎಲ್ಲ ಜೀವಿಗಳಿಗೂ ಗುರುಗಳಿಗೂ ಯಾಕೆ ಸಂಬಂಧ ಇಲ್ಲ ಅಂದ್ರೆ, ಗುರುಗಳಿಗೆ ಗೊತ್ತಿದೆ ಆಯಾ ಜೀವಿಗಳು ತಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಜೀವನ ಮಾಡ್ತಾರೆ. ತಮೋಗುಣ ಅಧಿಕವಾಗಿರೋರು, ರಜೋಗುಣ ಅಧಿಕವಾಗಿರೋರು, ಸತ್ವಗುಣ ಇಲ್ಲದೇ ಇರತಕ್ಕಂಥವರು ಹಿಂದಿನ ಜನ್ಮದ ತಮ್ಮ ಕರ್ಮ ವಿಶೇಷಗಳ ಫಲವಾಗಿ ಈ ಜನ್ಮದಲ್ಲಿ ಮನಸ್ಸು ಯಾವತ್ತಿದ್ರೂ ಹೀನ ಕೃತ್ಯಗಳ ಕಡೆಗೆ ಓಡ್ತಾ ಇರುತ್ತೆ, ನೀಚ ಕೃತ್ಯಗಳ ಕಡೆಗೆ ಮನಸ್ಸು ಓಡ್ತಾ ಇರುತ್ತೆ, ಪಾಪಾಚರಣೆಯಲ್ಲೇ ಮನಸ್ಸು ಮುಳುಗಿರುತ್ತೆ. ಅಧಮರಾಗಿ ನೀಚರಲ್ಲೇ ನೀಚರಾಗಿರ್ತಾರಲ್ಲ, ಅವರ ಬಗ್ಗೆ ಗುರುಗಳ ಕರುಣೆ ಇಲ್ವಾ ಅಂತಂದ್ರೆ ಅವ್ರಿಗೂ ಗುರುಗಳಿಗೂ ಯಾವ ಸಂಬಂಧವೂ ಬರೋದೇ ಇಲ್ಲ ಈ ಜನ್ಮದಲ್ಲಿ. ಗುರುಗಳ ಹತ್ರ ಅವ್ರು ಬಂದರೂ ಅಷ್ಟೇ, ಬರದಿದ್ರು ಅಷ್ಟೇ, ಗುರುಗಳ ಕೃಪೆ ಅನ್ನೋದು ಅಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರದೇ ಕರ್ಮ ಅಲ್ಲಿ ಬಂಧನವಾಗಿದೆ, ಅಡ್ಡವಾಗಿದೆ. ಅವರ ಕರ್ಮಶೇಷವೇ ಅವರಿಗೆ ಗೋಡೆ. ಇಲ್ಲಿ ಗುರು ಏನು ಮಾಡುವಂಥದ್ದಿಲ್ಲ. ಸೊ ಯಾರು ಪುಣ್ಯಶಾಲಿಗಳೋ, ಹೋದ ಜನ್ಮದಿಂದ ನಾವು ಏನು ವಿಶೇಷ ಕರ್ಮ ಮಾಡಿದ್ದೇವೋ ಗೊತ್ತಿಲ್ಲ, ಪರಮಾತ್ಮ ಯಾವಾಗಲೂ ಇದು ನೆನೆಸ್ಕೊಳ್ಳೋದು, ಅಯ್ಯೋ ನಾವು ಎಷ್ಟು ಪುಣ್ಯಶಾಲಿಗಳಪ್ಪ, ನಾವು ಏನು ಮಾಡಿದ್ದೀವಿ ನಮಗೆ ಗೊತ್ತಿಲ್ವಲ್ಲ, ಹೋದ ಜನ್ಮದ್ದು ಯಾವ ಜನ್ಮದ್ದು, ನಮಗೆ ಅದರ ಫಲವಾಗಿ ಈ ಜನ್ಮದಲ್ಲಿ ನಮ್ಮ ಗುರುಗಳು ಸಿಕ್ಬಿಟ್ಟಿದ್ದಾರಲ್ಲ. ಈ ಗುರುಗಳು ಸಿಕ್ಕಿದ್ದಾರೆ ಅನ್ನೋದು ಎಂಥ ಮಹತ್ವ ಇರೋದು ಈಗ ಅನುಭವಕ್ಕೆ ಬಂದ್ಬಿಡ್ತು. ಗುರು ಸಿಗೋ ತನಕ ನಮಗೆ ಇದು ಗೊತ್ತಿರಲಿಲ್ಲ. We never knew the importance of Guru because nobody had told us in our lifetime. So it's again because of His grace. So we feel we are highly graced and blessed. So ಅರ್ಜುನ ಕೇಳೋ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕೃಷ್ಣ ಪರಮಾತ್ಮ ಪಕ್ಕದಲ್ಲೇ ಇದ್ದು, ಗುರು ರೂಪದಲ್ಲಿ ಇದ್ದು, ಎರಡನೇ ಶ್ಲೋಕಕ್ಕೆ ಬರ್ತದೆ. ಆಚಾರ್ಯ ಶಂಕರರು ಹೇಳಿದ್ದು ಇದು ಒಂದನೇ ಶ್ಲೋಕ ಬಹಳ ಚೆನ್ನಾಗಿ ನೆನಪು ಮಾಡಿದ್ರು. ಎರಡನೇ ಶ್ಲೋಕ ಅದು ಇನ್ನೂ ಸೊಗಸಾಗಿದೆ, ಗುರುವಿನ ಮಹತ್ವದ ಬಗ್ಗೆನೇ ಬರೋದು. ಎರಡನೇ ಶ್ಲೋಕ ಏನು ಹೇಳ್ತಾರೆ, ಇದನ್ನು ಹೇಳಿದ ಮೇಲೆ ಗುರುವಿನ ಚರಣ, ಗುರುವಿನ ಪಾದ, ಗುರುವಿನ ಕಟಾಕ್ಷ ಮತ್ತು ಗುರುವಿನ ಉಪದೇಶ, ಈ ಮೂರು ನನ್ನ ಹತ್ರ ಇದ್ಮೇಲೆ ಜನ್ಮ ಸಾಫಲ್ಯಕ್ಕೆ ಇನ್ನೇನು ಬೇಕು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ, ಬಹಳ ಚೆನ್ನಾಗಿದೆ ನೋಡಿ. ಶರಣಂ ನ ಭವತಿ ಜನನಿ ನ ಪಿತಾ ನ ಸುತ ನ ಸೋದರ ನಾನ್ಯೇ. ಮೊದಲನೇ ಲೈನ್, ಶರಣಂ ನ ಭವತಿ, ನಮಗೆ ಯಾರೂ ಆಗೋದಿಲ್ಲ. ನೋ ಬಡಿ ಹೆಲ್ಪ್ಸ್ ಅಸ್ ಈವನ್ ಇಫ್ ಯು ಟೇಕ್ ರೆಫ್ಯೂಜ್ ಇನ್ ದೆಮ್ ಅಂತ ಅರ್ಥ. ದೇ ಆರ್ ನಾಟ್ ದೇರ್ ಟು ಹೆಲ್ಪ್ ಯು ಸ್ಪಿರಿಚುವಲಿ ಅಂತ. ಈವನ್ ಇಫ್ ಯು ಟೇಕ್ ರೆಫ್ಯೂಜ್ ಇನ್ ದೆಮ್ ದೇ ಕೆನಾಟ್ ಹೆಲ್ಪ್ ಯು ಸ್ಪಿರಿಚುವಲಿ. ದೇ ಕೆನಾಟ್ ಹೆಲ್ಪ್ ಯು ಫಾರ್ ಯುವರ್ ಆತ್ಮೋದ್ಧಾರ ಅಂತ ಅರ್ಥ. ಶರಣಂ ನ ಭವತಿ, ದೇ ಕಾಂಟ್ ಹೆಲ್ಪ್ ಯು. ಯಾರು? ಹೂ? ಜನನಿ. ಶರಣಂ ನ ಭವತಿ ಜನನಿ ನ ಪಿತಾ ನ ಸುತ ನ ಸೋದರ ನಾನ್ಯೇ ನ ಪ್ಲಸ್ ಅನ್ಯೇ. ಎಷ್ಟು ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ನಮ್ಮ ತಾಯಿ ಹತ್ರ ಶರಣಿಗೆ ಬಂದರೆ, ಪಾದಕ್ಕೆ ಶರಣು ಬಂದರೆ, ಅವರಲ್ಲೇ ನಮ್ಮ ಅಹಂಕಾರವನ್ನು ಅಡಗಿಸಿಟ್ಬಿಟ್ರೆ, ನೀನೇ ತಾಯಿ ಶರಣು ಅಂತ ಬಂದರೆ, ತಂದೆಗೆ ಶರಣು ಬಂದರೆ, ಮಕ್ಕಳು ಸುತ ಮಕ್ಕಳಿಗೆ ನಾವು ಶರಣಾದರೆ, ಅಥವಾ ಸೋದರ ನಮ್ಮ ಸಹೋದರರು ಅಣ್ಣ ತಮ್ಮಂದ್ರಿಗೂ ಶರಣಾದರೆ, ಅಥವಾ ನಾನ್ಯೆ ಅಥವಾ ಬೇರೆ ಯಾರೇ ಇರಬಹುದು, ನಮ್ಮ ಬಂಧುಗಳು, ಹಿತೈಷಿಗಳು, ಸ್ನೇಹಿತರು, ಯಾರಿಗೂ ಶರಣಾದರೂ ಸಹ, ಯಾರಲ್ಲಿಯೂ ಶರಣಾದರೂ ಸಹ, ಪರಮಂ ಶರಣಮಿದಂ ಸ್ಯಾಚರಣಂ ಮಮ ಮೂರ್ಧ್ನಿ ದೇಶಿಕನ್ಯಸ್ತ್ವಂ. ಇಲ್ಲಿ ಎಲ್ಲಿ ಮಾಡಿದರೂ ಸಹ ಇದಕ್ಕಿಂತ ಒಂದು ವೇಳೆ ನಾನು ನನ್ನ ಗುರುವಿಗೆ ಶರಣಾದರೆ, ಗುರುವಿನ ಪಾದ ಚರಣಕ್ಕೆ ನನ್ನ ಮಸ್ತಕವನ್ನು ಇಟ್ಟು ಅಹಂಕಾರವನ್ನು ಒಪ್ಪಿಸಿ ಅವರ ಪಾದಕ್ಕೆ ಇಟ್ಟುಬಿಟ್ಟು ಪೂರ್ತಿಯಾಗಿ ಶ್ರದ್ಧೆಯಿಂದ ಇವರೇ ನನ್ನ ಗುರು ಅಂತ ನಾನು ಶರಣಾಗತಿಯನ್ನು ಹೊಂದಿದರೆ ಅನ್ನೋ ಅರ್ಥ. ಎರಡನೇ ಲೈನ್ ಏನಾಗುತ್ತೆ, ಪರಮಂ ಶರಣಮಿದಂ ಸ್ಯಾಚರಣಂ ಮಮ ಮೂರ್ಧ್ನಿ ದೇಶಿಕನ್ಯಸ್ತ್ವಂ. ಮಮ ಮೂರ್ಧ್ನಿ
ದೇಶಿಕನ್ಯಸ್ತ್ವಂ ಸ್ಯಾತ್ ಚರಣಂ. ಇದು ನನ್ನ ಆತ್ಮೋದ್ಧಾರಕ್ಕೆ ಇದೇ ಕಾರಣ ಆಗುತ್ತೆ ಹೊರತು ನ ಪಿತಾ ನ ಸುತ ನ ಜನನಿ ನ ಅನ್ಯೇ ನ ಸೋದರ ಅಂತ ಅರ್ಥ. ಜಗತ್ತಿನಲ್ಲಿ ಯಾರೂ ಕೊಡದೇ ಇರತಕ್ಕಂತಹ ಅನರ್ಘ್ಯವಾದಂತಹ ಆತ್ಮಜ್ಞಾನ ಎನ್ನುವ ದಾನವನ್ನು ಯಾರು ಕೊಡ್ತಾರೆ ನನಗೆ? ಆ ಗುರುವಿನ ಚರಣದಲ್ಲಿ ನಾನು ಶರಣಾಗತಿ ಹೊಂದಿದರೆ ಗುರು ಮಾತ್ರ ನಮಗೆ ಅನುಗ್ರಹದಿಂದ ಕೊಡ್ತಕ್ಕಂಥ, ಗುರುವಿನಿಂದ ಮಾತ್ರ ಸಿಗತಕ್ಕಂಥ ಆತ್ಮಲಾಭ ಬೇರೆಯವರಿಂದ ಸಿಗಲ್ಲ ಅಂತ ಅರ್ಥ. ಆ ಆತ್ಮಲಾಭ ಕೇವಲ ಗುರು ಮಾತ್ರ ಕರುಣಿಸ್ತಾನೆ. ಉಳಿದ ಸಾಮಾನ್ಯ ಜನರು ಯಾರೇ ಇರಬಹುದು ನಮ್ಮ ಜೀವನದಲ್ಲಿ, ತಂದೆ ತಾಯಿ ಬಂಧು ಬಳಗ ಸೋದರ ಸ್ನೇಹಿತರು ಹಿತೈಷಿಗಳು ಮಕ್ಕಳು, ಜೀವನದಲ್ಲಿ ಅವರಿಂದ ಉಪಕಾರ ಆಗಬಹುದು, ಆತ್ಮಜ್ಞಾನಕ್ಕೆ ಸಹಾಯ ಆಗಲ್ಲ, ಆತ್ಮೋದ್ಧಾರಕ್ಕೆ ಆಗಲ್ಲ ಅಂತ ಅರ್ಥ. ಇದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಆಚಾರ್ಯರು. ಅದಕ್ಕೆ ಗುರು ಬಹಳ ಮುಖ್ಯ, ಅದಕ್ಕೋಸ್ಕರವೇ ಗುರು ಮುಖ್ಯ. ಅದಕ್ಕೋಸ್ಕರವೇ ಗುರು ಏನು ಮಾಡ್ತಾನೆ ಅಂದರೆ, ಆತನಿಗೆ ಬೇಕಾಗಿರುವುದು ನಮ್ಮ ಆತ್ಮೋದ್ಧಾರ, ಇನ್ಯಾವುದೂ ಅಲ್ಲ. He is not concerned with you in any other way other than your spiritual journey. ಎಲ್ಲ ಮಹಾತ್ಮರು ಹೇಳಿರೋ ಮಾತು, ನಮ್ಮ ಗುರುಗಳು ಇದನ್ನೇ ಹೇಳಿದ್ದಾರಲ್ಲ, ಸಾರಿ ಸಾರಿ ಹೇಳಿದ್ದಾರಲ್ಲ. Know your reality, part 1 and part 2, ಸೈನ್ಸ್ ಆಫ್ ಮೆಡಿಟೇಷನ್ ಓದ್ತಾ ಹೋದ್ರೆ ಗುರುಗಳು ಬರೆದಿರೋದು, ಅಥವಾ ಎಕ್ಸ್ಪ್ಲನೇಷನ್ ವಾಟ್ ಈಸ್ ಗಿವಿಂಗ್ ಇನ್ ಸೈನ್ಸ್ ಆಫ್ ಭಗವದ್ಗೀತಾ, ಇದನ್ನು ಓದ್ತಾ ಹೋದ್ರೆ ಯು ವಿಲ್ ಗೆಟ್ ಆಲ್ ದೀಸ್ ಪಾಯಿಂಟ್ಸ್ ವೆರಿ ಕ್ಲಿಯರ್, ವೆರಿ ವೆರಿ ಕ್ಲಿಯರ್. ಸೊ ಇದು ಅರ್ಜುನನ ಪ್ರಶ್ನೆ ಅಲ್ಲಿಗೆ ಓದಿಸಲ್ಲ, ಅಲ್ಲಿವರೆಗೆ ಬಂದಿತ್ತು. ನಾನು ಏನು ಮಾಡಬೇಕು ಕೃಷ್ಣ, ನನ್ನ ಮನಸ್ಸು ಬಹಳ ಚಂಚಲ, ಇಟ್ ಇಸ್ ಲೈಕ್ ಎ ಮಿಕ್ಸರ್ ಗ್ರೈಂಡರ್, ಇಟ್ ಇಸ್ ಗ್ರೈಂಡಿಂಗ್ ಸೋ ಮಚ್ ಐ ಕಾಂಟ್ ಹೆಲ್ಪ್. ಮನಸ್ಸು ಪ್ರಮಾಥಿ ಬಲವದೃಢಂ ಚಂಚಲಂ, ಎಷ್ಟು ಬಲವಾಗಿದೆ ಅಂದರೆ ನನ್ನ ಮನಸ್ಸು ಅದನ್ನು ತಡೆಯಕ್ಕಾಗೋದಿಲ್ಲ, ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಹೇಳಿದ್ದು ಯಾವುದು ತಲೆಗೆ ಹೋಗ್ತಾ ಇಲ್ಲ. ಮನಸ್ಸು ಬಹಳ ಚಂಚಲ, ದಿ ಮೈಂಡ್ ಇಸ್ ಸೋ ಸ್ಟ್ರಾಂಗ್ ಅಂಡ್ ಫಿಕಲ್. ಸಿ ಪ್ಲೀಸ್, ನೌ ದಿ ಥಿಂಗ್ಸ್ ಹ್ಯಾಪನ್ ನೌ ಫ್ರಮ್ ದಿಸ್ ಆನ್ವರ್ಡ್ಸ್, ದ ಶ್ಲೋಕ ಆನ್ವರ್ಡ್ಸ್, ವೆರಿ ಸಬ್ಟಲ್ ಸೀಕ್ರೆಟ್ಸ್. ದಿ ಕ್ವಶನ್ ಇಸ್ ಸೋ ಸಿಂಪಲ್, ಬಟ್ ವಿ ಆರ್ ನಾಟ್ ಕ್ಯಾಚಿಂಗ್ ದ ಇನ್ನರ್ ಪಾಯಿಂಟ್. ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಚಂಚಲಂ ಈ ಮನಂ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಹಂ ನಿಗ್ರಹಂ ಮನ್ಯೆ ತಸ್ಯ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನಸ್ಸು, ಆದ್ದರಿಂದ ನೀನು ಹೇಳೋ ಉಪದೇಶ ತಲೆಗೆ ಹೋಗ್ತಾ ಇಲ್ಲ. ಧ್ಯಾನ ಯೋಗದ ಬಗ್ಗೆ ಹೇಳಿದ್ದೀಯಲ್ಲಪ್ಪ, ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಮನಸ್ಸು ಚಂಚಲ. ಸಿಂಪಲ್ ಪಾಯಿಂಟ್. ಯು ಆರ್ ಟಾಕಿಂಗ್ ಸೋ ಮಚ್ ಅಬೌಟ್ ದ ಯೋಗ ಆಫ್ ಮೆಡಿಟೇಷನ್, ಯೋಗ ಆಫ್ ವಿಸ್ಡಮ್, ಯೋಗ ಆಫ್ ಜ್ಞಾನ. ಐ ಆಮ್ ನಾಟ್ ಏಬಲ್ ಟು ಫಾಲೋ ಅಂಡ್ ಡೂ ಇಟ್. ಇದರಲ್ಲಿ ವ್ಯಾಖ್ಯಾನ ಬರುತ್ತೆ, ಆಚಾರ್ಯರ ವ್ಯಾಖ್ಯಾನ. ಒಂದು, there is a wrong conception in the mind of Arjuna, just like us only. ನಾವು ಏನ್ ತಪ್ಪು ಮಾಡ್ತೀವಿ ಆ ತಪ್ಪನ್ನ ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ ಅರ್ಜುನನ ಮೂಲಕ. ಅರ್ಜುನ ಏನ್ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ, ಮನಸ್ಸು ಚಂಚಲ ಆಗಿರೋದ್ರಿಂದ ಧ್ಯಾನಕ್ಕೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿ, ದಟ್ ಇಸ್ ದ ಪಾಯಿಂಟ್. ಈ ಮನಸ್ಸು ತುಂಬಾ ಬಿಗಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಧ್ಯಾನ ಯೋಗಕ್ಕೆ ಮನಸ್ಸು ಹೋಗೋದಿಲ್ಲ. ನೀನು ಹೇಳಿದ್ದೆಲ್ಲ ಸರಿ, ನನಗೆ ಆಗ್ತಾ ಇಲ್ಲ. ಇದು ದೊಡ್ಡ ತಪ್ಪು. ಇಲ್ಲಿ ತಪ್ಪು ಯಾಕೆ ಅಂದ್ರೆ, ಧ್ಯಾನ ಯೋಗಕ್ಕೆ ಯಾಕೆ ಮನಸ್ಸು ಹೋಗ್ತಾ ಇಲ್ಲ ಅಂದ್ರೆ, ಮನಸ್ಸಿನ ಚಂಚಲತೆ ಕಾರಣ ಅಲ್ಲ. ಭಗವಂತ ಮುಂದೆ ಹೇಳ್ತಾನದು. ದಿ ಫಿಕಲ್ ಮೈಂಡೆಡ್ ನೇಚರ್ ಆಫ್ ದ ಮೈಂಡ್ ಈಸ್ ನಾಟ್ ಬೇಸಿಕಲಿ ರೆಸ್ಪಾನ್ಸಿಬಲ್. ಸೊ ಪ್ಲೀಸ್ ರಿಮೆಂಬರ್, ಯು ಫೀಲ್ ವೆರಿ ಹ್ಯಾಪಿ. ನೇಚರ್ ಆಫ್ ದ ಮೈಂಡ್ ಈಸ್ ಟು ಗೆಟ್ ಥಾಟ್ಸ್. Thoughts arise one after another, one after another, one after another. That is the swabhava, natural tendency in the mind. So that is not causing the problem. The problem is the samskaras in the form of raga and dvesha. ಇಲ್ಲಿ ತೊಂದರೆ ಬಂದಿರೋದು ರಾಗದ್ವೇಷಗಳ ಏನು ಪ್ರಭಾವ ನಮ್ಮ ಮನಸ್ಸಿನಲ್ಲಿದೆ ಸಂಸ್ಕಾರ ರೂಪದಲ್ಲಿ, ಅದು ನಮ್ಮನ್ನು ತೊಂದರೆಗೆ ಈಡು ಮಾಡ್ತಾ ಇರೋದು. ನಮಗೆ ಧ್ಯಾನಕ್ಕೆ ಸಹಕಾರಿ ಆಗೋದಿಲ್ಲ, ಜಪಕ್ಕೆ ಸಹಕಾರಿ ಆಗೋದಿಲ್ಲ, ನಮ್ಮನ್ನು ಕೂಡಿಸ್ತಾ ಇಲ್ಲ.
ಭಗವಂತನ ಕಡೆ ಹೋಗಬೇಕು ಅಂತ ನಾವು ಪ್ರಯತ್ನ ಪಟ್ಟಷ್ಟು ನಮ್ಮನ್ನು ಎಳ್ಕೊಂಡು ಈ ಕಡೆ ಹೋಗ್ತಾ ಇದೆ. ಸಮಾಜದಲ್ಲಿ ಈ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಬಹಿರ್ಮುಖವಾಗಿ ಹೋಗಂಗೆ ಮಾಡ್ತಾ ಇದೆ ಹೊರತು ಅಂತರ್ಮುಖವಾಗಿ ಪ್ರಯಾಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾವ್ದು ಬಿಡ್ತಾ ಇಲ್ಲ ಅಂದ್ರೆ ಮನಸ್ಸಿನ ಚಂಚಲತೆ ಅಲ್ಲ ಕಾರಣ. ನಮ್ಮ ಮನಸ್ಸಿನಲ್ಲಿ ಜನ್ಮತಃ ಹಿಂದಿನ ಜನ್ಮಗಳ ಬಳವಳಿಯಿಂದ ಕರ್ಮಶೇಷಗಳ ರೂಪದಲ್ಲಿ ಉಳಿದಿರತಕ್ಕಂಥ ರಾಗದ್ವೇಷ ಕ್ರೋಧಾದಿಗಳು. ಅದಕ್ಕೆ ಭಗವಂತ ಹಿಂದೆನೇ ಒಂದು ಶಬ್ದ ಹೇಳಿದ್ದಾನೆ, ವೀತರಾಗ ಭಯ ಕ್ರೋಧ. ಯಾರು ಭಯ ರಾಗ ಕ್ರೋಧವನ್ನು ಗೆದ್ದು ಬಿಡುತ್ತಾನೋ ಅವನು ಎಲ್ಲವನ್ನೂ ಗೆದ್ದ ಹಾಗೆ ಅಂತ ಹಿಂದೆ ಹೇಳಿಬಿಟ್ಟಿದ್ದಾನೆ ಪ್ರಭಾಕ. ಅದನ್ನೇ ಇಲ್ಲಿ ಸೂಚನೆ. ಇದು ಅರ್ಜುನನಿಗೆ ಹೋಗಿ ಅರ್ಥ ಆಗ್ತಾ ಇದೆ. ನನ್ನ ಮನಸ್ಸಲ್ಲಿ ರಾಗ ದ್ವೇಷಗಳು ಇರೋದ್ರಿಂದ, ಆಸೆಗಳಿರೋದ್ರಿಂದ, ವಾಸನೆಗಳು ಇರೋದ್ರಿಂದ ನನಗೆ ಸಾಧ್ಯ ಆಗ್ತಾ ಇಲ್ಲ ಧ್ಯಾನ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇದು ವ್ಯಾಖ್ಯಾನ. ಈಗ ಮುಂದೆ ಬರತಕ್ಕಂಥ ಉತ್ತರಗಳು ಏನಿದೆ, ಉಪದೇಶ ಭಗವಂತ ಕೊಡೋದು ಬಹಳ ಮುಖ್ಯ ನಮಗೆ. ಇದನ್ನು ಕಳೆದ 6-7 ವಾರಗಳಿಂದ ಧ್ಯಾನ ಯೋಗದಲ್ಲಿ ಮೆಡಿಟೇಷನ್ ಟೆಕ್ನಿಕ್ ಹೇಳಬೇಕಾದ್ರೆ ಯಾವಾಗಲೂ ಬರ್ತಾ ಇತ್ತು. ಅಶ್ಯೂರೆನ್ಸ್ ಈಸ್ ಗಿವನ್ ಬೈ ಲಾರ್ಡ್ ಇನ್ ದ ಎಂಡ್ ಆಫ್ ದ 6th chapter ಅಂತ. ನೌ ದಿ ಅಶ್ಯೂರೆನ್ಸ್ ಸ್ಟಾರ್ಟ್ಸ್ 1 by 1. ಫಸ್ಟ್ ಥಿಂಗ್ ಲಾರ್ಡ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಟು ಅರ್ಜುನ, ಲೈಕ್ ಅಸ್ ಓನ್ಲಿ. ಅರ್ಜುನ, ವಾಟ್ ಯು ಆರ್ ಥಿಂಕಿಂಗ್ ಈಸ್ ಕರೆಕ್ಟ್. You cannot control the mind because mind is fickle. Mind is strong enough to control you. ಮನಸ್ಸು ತುಂಬಾ ಚಂಚಲ ಅಂತ ಹೇಳ್ತಾ ಇದೆಯಲ್ಲಪ್ಪ, ಹೌದು ಸತ್ಯ, ಖಂಡಿತ ಸತ್ಯ. ಮನಸ್ಸನ್ನು ಹಿಡಿಯೋದು ಕಷ್ಟ ಅಪ್ಪ. ಮನಸ್ಸು ನಿನ್ನನ್ನು ಹಿಡ್ಕೊಳ್ಳುತ್ತೆ ಹೊರತು ನೀನು ಮನಸ್ಸನ್ನು ಗೆಲ್ಲೋದು ಕಷ್ಟ, ಕೈವಶ ಆಗೋದು ಕಷ್ಟ. ನೀನು ಹೇಳ್ತಾ ಇರೋದು ಸರಿ. ಸಿ ಹೌ ಟು ಇಂಡ್ಯೂಸ್ ಕಾನ್ಫಿಡೆನ್ಸ್. The best way is enter into opponent's mind and with a positive effect talk to the person. Personality. The modern day exponents of psychology, psychiatry always speak about positive attitude to be developed in the minds of the opponents so that they become more positive. ಆ ಪ್ರಯತ್ನವನ್ನು ಭಗವಂತ ಎಂದೋ ಮಾಡಿಬಿಟ್ಟಿದ್ದಾನೆ. ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಏನು, ನಮಗೆ ಒಂದು ಆತ್ಯಂತಿಕ ಭರವಸೆ, ಧೈರ್ಯವನ್ನು ಕೊಡ್ತಾ ಇರೋದು. ಯಾವ ಧೈರ್ಯ ಕೊಡ್ತಾ ಇದ್ದಾನೆ ಭಗವಂತ? ಅಸಂಶಯಂ ಮಹಾಬಾಹೋ ಮನೋ ದುರ್ನಿರ್ಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ದಿಸ್ ಫ್ರೇಸ್, ಆಸ್ ಐ ರಿಮೆಂಬರ್, our Gurudev was very fond of this phrase all the time. The second line. Anything is possible. Nothing is impossible. Don't think that this is impossible. He used to say, in his Vyakhyan also is given. If anybody goes on saying that I cannot do this, I cannot do this, he will never do that in his lifetime. Gurudev's Vyakhyan. ಇದು ನನಗೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರೆ ಯಾವುದೇ ಕೆಲಸ ಅದು ಖಂಡಿತ ನೆರವೇರೋದಿಲ್ಲ. ಯಾಕೆ? ನನ್ನ ಮನಸ್ಸಲ್ಲಿ ಮೊದಲೇ ನಕಾರಾತ್ಮಕ ಸೂಚನೆ ನಾನೇ ಕೊಡ್ತಾ ಇದ್ದೇನೆ. ದೇರ್ ಇಸ್ ಆಟೋ ಸಜೆಷನ್ ಆಸ್ ಪರ್ ದ ಸೈಕಿಯಾಟ್ರಿ ಟರ್ಮ್. ಐ ಆಮ್ suggesting to my own mind without my own knowledge subconsciously, that is called auto suggestion, that I am incapable of achieving anything in life. I am the weakest weakling in life. I cannot get victory in any forum in my life. I cannot come up in my life. I cannot prosper in my life. Similarly, the spiritual path is not for me. Nothing doing as far as I am concerned. It will not, I cannot even imagine to enter into this life. ಇದೆಲ್ಲ ಮನಸ್ಸಿನ ಭಾವನೆಗಳು. ನನ್ನ ಕಡೆ ಏನೂ ಸಾಧ್ಯ ಇಲ್ಲ, ನನ್ನ ಕಡೆ ಏನೂ ಆಗೋದಿಲ್ಲ, ಇದು ಮೊದಲೇ ನಕಾರಾತ್ಮಕ ಭಾವನೆ, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್. ಜೊತೆಗೆ ಆಧ್ಯಾತ್ಮ, ದೇವರು, ಧ್ಯಾನ ಮಾಡೋದು, ಜಪ ಮಾಡೋದು, ಅಯ್ಯೋ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಏಕಾಂತವಾಸ ಮಾಡೋದು, ಯಾರ ಹತ್ರ ಮಾತಾಡದೇ ಇರೋದು, ಎಲ್ಲೂ ಹೋಗದೇ ಇರೋದು, ಜೀವನದಲ್ಲಿ ಎಲ್ಲವನ್ನು ಬಿಟ್ಟು ಹಾಕೋದು, ಯಾರ ಹತ್ರ ಮಾತಾಡದೆ ನನ್ನ ಪಾಡಿ ನಾನು ಕೂತ್ಕೊಳ್ಳೋದು, ಇದು ಸಾಧ್ಯ ಇಲ್ಲ.
ಮೊದಲೇ ಮನಸ್ಸು ನಿಶ್ಚಯ ಆಗೋಗಿದೆ, ಇದು ನನ್ನ ಕಡೆ ಆಗೋದಿಲ್ಲ, ಕೂತ್ಕೊಳ್ಬೇಕಪ್ಪ ಸ್ವಲ್ಪ ಮಟ್ಟಿಗಾರು ಧ್ಯಾನಕ್ಕೆ ಅಥವಾ ಜಪಕ್ಕೆ ಅಂತ ಗುರುಗಳು ಹೇಳಿದರೆ, ಗುರುಗಳು ಇನ್ನೂ ಮಾತು ಮುಗಿಸ್ತಾ ಇದ್ದ ಹಾಗೆ ಮನಸ್ಸು ಉತ್ತರ ಕೊಡ್ತಾ ಇರುತ್ತೆ. ಐ ಕೆನಾಟ್ ಸಿಟ್, ಐ ಕೆನಾಟ್ ಬೆಂಡ್, ಐ ಕೆನಾಟ್ ಕ್ರಾಸ್ ಲೆಗ್ ಸಿಟ್, ಐ ಹ್ಯಾವ್ ನೋ ಪ್ರಾಕ್ಟೀಸ್, ಐ ಕೆನಾಟ್ ಸಿಟ್ ಆನ್ ದ ಫ್ಲೋರ್. So 100 reasons already mind will start inventing. Even if you don't have pain, see, you feel that there is a pain when you sit even for 2 minutes, genuinely. The mind, how it tricks. That is exactly how Gurudeva has given Vyakhyan on this. So Lord is saying, yes, asamshayam mahabaho mano durnigraham chalam. You are no doubt, yeah, mind is very difficult. Mind is restless. Mind is fickle, difficult to control, Arjuna. But abhyasena grishyate. Kaunteya, look Arjuna, by constant practice grishyate. Grishyate yavdu? Control over the mind can be obtained gradually by constant practice. Abhyasena grishyate. Vairagyena cha grishyate. By ಪ್ರಾಕ್ಟೀಸ್ ಅಂಡ್ ಡಿಸ್ಪ್ಯಾಷನ್. ವೈರಾಗ್ಯ ಮತ್ತು ಅಭ್ಯಾಸ, ಅಭ್ಯಾಸ ಮತ್ತು ವೈರಾಗ್ಯ, ಇವು ಎರಡರಿಂದ ಮಾತ್ರ ಮನಸ್ಸನ್ನು ಗೆಲ್ಲಬಹುದಪ್ಪ. ವೈರಾಗ್ಯ ಶಬ್ದ ಹ್ಯಾಸ್ ಕಮ್ ಫ್ರಮ್ ವಿರಾಗ ಶಬ್ದ. ವಿರಾಗ ಇಸ್ ಆಪೋಸಿಟ್ ಆಫ್ ರಾಗ. ರಾಗ ಇಸ್ ಅಟ್ಯಾಚ್ಮೆಂಟ್, ಮೋಹ, ಅಟ್ಯಾಚ್ ಟು ದ ಥಿಂಗ್ಸ್, ಅಟ್ಯಾಚ್ ಟು ಮೈ ಪೀಪಲ್, ಅಟ್ಯಾಚ್ ಟು ಸೋ ಮೆನಿ ಥಿಂಗ್ಸ್. ಎಲ್ಲದರಲ್ಲಿ ನನ್ನ ಸಂಬಂಧ ಇದೆ, ಇವರು ನನ್ನವರು ಅನ್ನೋ ವಿಶೇಷವಾದ ಅಭಿಮಾನ. ಆ ಮೋಹಕ್ಕೆ ರಾಗ ಅಂತ ಹೆಸರು, ಆ ಒಂದು ಕಾಮಕ್ಕೆ ರಾಗ ಅಂತ ಹೆಸರು. ರಾಗ ಅಟ್ಯಾಚ್ಮೆಂಟ್, ಮೋಹ. ಆಪೋಸಿಟ್ ವಿರಾಗ, ನೋ ಅಟ್ಯಾಚ್ಮೆಂಟ್. ಯು ಆರ್ ಲುಕಿಂಗ್ ಎಟ್ ದ ಪೀಪಲ್, ಯು ಆರ್ ಲಿವಿಂಗ್ ಇನ್ ಸೈಡ್ ಸಂಸಾರ, ಯು ಆರ್ ಲಿವಿಂಗ್ ಇನ್ ಯುವರ್ ಓನ್ ಫ್ಯಾಮಿಲಿ, ಯು ಆರ್ ಲಿವಿಂಗ್ ವಿತ್ ಯುವರ್ ಕಿಡ್ಸ್ ಅಂಡ್ ಕಿನ್ಸ್, ಬಟ್ ಸ್ಟಿಲ್ people think that you are a family man, you are discharging all the duties very correctly. ಎಲ್ಲವೂ ಇದೆ. ಸಂಸಾರದಲ್ಲಿದ್ದು ನೀವು ಸಂಸಾರಿಯಾಗಿ ಗೃಹಸ್ಥರಾಗಿ ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಯಾರಿಗೂ ಎಲ್ಲೂ ಸಂಶಯ ಇಲ್ಲ, ಇವರು ಒಳ್ಳೆ ತಂದೆಯಪ್ಪ, ಒಳ್ಳೆ ಗಂಡ ಅಪ್ಪ, ಇದು ಒಳ್ಳೆ ಕೆಲಸಗಾರ, ತನ್ನ ಪಾಡಿಗೆ ತಾನು ಇದ್ದಾನೆ, ಜೀವನ ನಡೆಸ್ತಾ ಇದ್ದಾನೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಆದರೆ ಒಳಗಡೆಯಿಂದ ಏನಾಗ್ತಾ ಇದೆ, ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಏನು ಅಂದ್ರೆ, ನೀವು ಎಲ್ಲೂ ಯಾರಲ್ಲೂ ವಿಶೇಷವಾದ ಅಭಿಮಾನ ಇಟ್ಕೊಂಡಿಲ್ಲ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡಿದ್ದೀರಿ. ಎಲ್ಲೂ ಅಭಿಮಾನ ಇಲ್ಲ, ಎಲ್ಲೂ ಮೋಹ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಶೋಕ ಅನ್ನೋದು ಬರೋದೇ ಇಲ್ಲ. ಯಾವುದೇ ಕೆಟ್ಟ ಸಂದರ್ಭ ಬರಲಿ, ಒಳ್ಳೆ ಸಂದರ್ಭ ಬರಲಿ, ಯಾರು ಉದ್ಧಾರ ಆದರೂ ಅಷ್ಟೇ, ಉದ್ಧಾರ ಆಗದೇ ಇದ್ರು ಅಷ್ಟೇ, ಮನಸ್ಸೊಳಗಡೆ ವಿಚಲತೆ ಉಂಟಾಗೋದಿಲ್ಲ. ಮನಸ್ಸು ಶಾಂತವಾಗಿ ಇರುತ್ತೆ, ಎಲ್ಲವನ್ನು ಬಂದದ್ದು ಬಂದ ಹಾಗೆ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಆ ಪ್ರಶಾಂತತೆ ಮನಸ್ಸಲ್ಲಿ ಮಾತ್ರ ಇರುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ, ನಿಮಗೆ ಮಾತ್ರ ಅನುಭವಕ್ಕೆ ಬರೋದು. ಇದು ದಿಸ್ ಈಸ್ ಎಕ್ಸಾಕ್ಟ್ಲಿ ದ ವೇ ವಿ ಹ್ಯಾವ್ ಟು ಲಿವ್ ಇನ್ ಸಂಸಾರ, ವಿಥೌಟ್ ರಾಗ, ವಿಥೌಟ್ ಅಟ್ಯಾಚ್ಮೆಂಟ್. ಭಗವಂತ ಅದನ್ನು ಹೇಳ್ತಾ ಇದ್ದಾನೆ. ಆಸೆಗಳನ್ನ ಬಿಡೋದು, ಮನಸ್ಸಿನಿಂದ ಬಿಡ್ತಾ ಹೋಗೋದು. ಇದ್ರೆ ಸರಿ, ಇಲ್ಲದೆ ಇದ್ರೆ ಯೋಚನೆ ಇಲ್ಲ. ಫಸ್ಟ್ ಸ್ಟೆಪ್ ಅದೇನೆ. ಇಫ್ ಐ ಡೋಂಟ್ ಹ್ಯಾವ್ ಸರ್ಟನ್ ಥಿಂಗ್ಸ್, ಲೆಟ್ ಮಿ ನಾಟ್ ಬಾದರ್ ಆನ್ ದಟ್, ಲೆಟ್ ಮಿ ನಾಟ್ ಬಾದರ್. ಫಸ್ಟ್ ಸ್ಟೆಪ್ ಇನ್ ವಿರಾಗ, ಫಸ್ಟ್ ಸ್ಟೆಪ್ ಇನ್ ಕಟಿಂಗ್ ದಿ ಅಟ್ಯಾಚ್ಮೆಂಟ್. ಇದು ನಾವು ಪ್ರಾಕ್ಟೀಸ್ ಮಾಡಬೇಕು. ಭಗವಂತ ಹೇಳ್ತಾರೆ, ನಿಧಾನವಾಗಿ ಆದರೂ ನಾವು ಆಸೆಗಳನ್ನ ಬಿಡ್ತಾ ಹೋದ್ರೆ, ಆಸೆಗಳನ್ನ ಬಿಡೋದು, ಬಯಕೆಗಳನ್ನ ಬಿಡೋದು, ಸಂಕಲ್ಪಗಳನ್ನ ಬಿಡೋದು, ಭಗವಂತ ನೀನು ಹೇಗಿಟ್ಟಿದೆಯೋ ಸರಿ ಆಗ್ತಾ ಇರೋದೆಲ್ಲ ನಿನ್ನ ಕೃಪೆಯಿಂದ, ಎಲ್ಲವೂ ನಿನ್ನ ಸಂಕಲ್ಪದಂತೆ ನಡೀಲಿ. ಈಶ್ವರಾರ್ಪಣ ಬುದ್ಧಿಯಿಂದ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನೀನು ಹಾಲನ್ನಾರ ಹಾಕು, ನೀರ್ನಲ್ಲಾರ ಹಾಕು ಅಂತ ದಾಸರ ಪದ ಇದೆಯಲ್ಲ. ಯು ಆರ್ ಕರ್ಮಾಧ್ಯಕ್ಷ, ಯು ಆರ್ ಜಗನ್ನಿಯಾಮಕ, ಯು ಆರ್ ಸರ್ವಜ್ಞ, ಯು ಆರ್ ದ ಕ್ರಿಯೇಟರ್, ಯು ಆರ್ ದ ಸಸ್ಟೈನರ್, ಯು ಆರ್ ದ ಡಿಸ್ಟ್ರಾಯರ್. ಯು ಡೂ ವಾಟ್ ಎವರ್ ಯು ವಾಂಟ್ ಅಕಾರ್ಡಿಂಗ್ ಟು ಯುವರ್ ಸಂಕಲ್ಪ. ಐ ವಿಲ್ ಲಿವ್ ಅಕಾರ್ಡಿಂಗ್ ಟು ಯು, ಯುವರ್ ಸಂಕಲ್ಪ ಓನ್ಲಿ. ಇಟ್ ಶುಡ್ ಬಿ ಇನ್ ದ ಮೈಂಡ್. That is how we are practicing viraga, practicing vairagya. Vairagya. It may not come in one day. Vairagya means not immediately running away to Himalayas or a deep forest, leaving everybody.
Because even if you run to Himalaya, your mind will be in the family only, thinking about the family members. Bhagavan Ramana Maharshi had made this point so clear to a question, to a young aspirant. When a 22-year-old aspirant came to him and requested Bhagavan's permission that I want to go to Himalaya. I want your permission. I have developed Vairagya. Then Bhagavan said, you are a fool. If you really wanted to go, if your Vairagya, dispassion was so strong, you would not have come to Tiruvannamalai all the way and then wait patiently, then ask me a question and then you want my permission to go. If you really had that Vairagya, you would have gone long back. ನಿಜವಾಗ್ಲೂ ನಿನಗೆ ವೈರಾಗ್ಯ ಇದ್ರೆ ನೀನ್ ಪಾಡಿಗೆ ನೀನು ಎಂದೋ ಹೊರಟೋಗ್ತಾ ಇದ್ದೆಲ್ಲಪ್ಪ, ಇಷ್ಟು ದೂರ ಬಂದು ನನ್ನನ್ನು ಈ ಪ್ರಶ್ನೆ ಕೇಳೋ ಅವಶ್ಯಕತೆನೇ ಇಲ್ಲ, ನಿನಗೆ ವೈರಾಗ್ಯ ಇಲ್ಲ, ಸುಮ್ಮನೆ ಮನೆಗೆ ಹೋಗು. ನಿನ್ನ ಮನೆಯವ್ರನ್ನ ಲಾಲನೆ ಪಾಲನೆ ಮಾಡೋ ಧರ್ಮ ನಿನ್ನಲ್ಲಿದೆ, ಅವ್ರನ್ನ ಅರ್ಧಕ್ಕೆ ಬಿಟ್ಟು ಹೋದ್ರೆ ತಪ್ಪಾಗುತ್ತೆ. ವೈರಾಗ್ಯ ನಿಧಾನವಾಗಿ ಬಲಿಬೇಕು, ಸುಮ್ಮನೆ ಓಡೋಗೋದಲ್ಲ ಮನೆಯಿಂದ ಅಂತ ಉಪದೇಶ ಮಾಡಿ ಕಳಿಸ್ಕೊಡ್ತಾರೆ ಅವನು ವಾಪಸ್ ಮನೆಗೆ. ಸೊ ವೈರಾಗ್ಯ ಈಸ್ ನಾಟ್ ದಟ್ ಈಸಿ. ಇಟ್ ಈಸ್ ನಾಟ್ ಎ ಜೋಕ್. It is not a sport. It should come all by itself from inside at appropriate time by Guru's grace. ಇದನ್ನೇ ಭಗವಂತ ಹೇಳ್ತಾ ಇದ್ದ. ಅಭ್ಯಾಸೇನ ಗೃಹ್ಯತೆ ವೈರಾಗ್ಯೇನ ಗೃಹ್ಯತೆ. ಯಾವುದು? The mind can be controlled. So that is how today's Guru Sankalpa, half an hour. This Vyakhyan is, we are closing here with Mangala. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ ತತ್ಸತ್.